ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು, ಮೊಸರು. ಹೇಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಹೇಳೋ ರಿಯಾಕ್ಷನಲ್ಲೇ ಗೊತ್ತಾಗುತ್ತೆ ಅರ್ಧಂಬರ್ಧ ಅಂತ. ಲಂಚ್ ಬಾಕ್ಸ್ ಸಹ ಪ್ಯಾಕ್ ಮಾಡಾಯಿತು. ನಾ ಮಾಡಿದ ಸೂಪರ್ ಟೇಸ್ಟಿ ಉಪ್ಪಿಟ್ಟು ತಿಂದು ನಮ್ಮ ಯಜಮಾನ್ರು ಕೆಲಸಕ್ಕೆ ಹೊರಟರು. ಸೊ ಅವ್ರು ಹೊರಟ್ಮೇಲೆ ನನಗೆ ಸ್ವಲ್ಪ ನೆಲಮಂಗಲದಲ್ಲಿ ಕೆಲಸ ಇದೆ ಅಂತ ಬೇಗ ನಾನು ಪ್ರಿಪೇರ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ತೊಳೆದು ಹೊರಟೆ. ಇವತ್ತು ಸಂಜೆ ಬೇರೆ ನಮ್ಮ ಏರಿಯಾದಲ್ಲಿ ಗಣಪತಿ ಉತ್ಸವ ಇತ್ತು. ರೆಡಿ ಆದಮೇಲೆ ಸುಮ್ಮನಿರೋಕ್ಕಾಗುತ್ತಾ? ಚೆನ್ನಾಗಿ ಕಾಣ್ತಿದ್ರೆ ಒಂದೆರಡು ಸೆಲ್ಫಿ ವೀಡಿಯೋಸ್ ಮಾಮೂಲಿ, ಅದೆಲ್ಲ ಹೆಣ್ಮಕ್ಳಿಗೆ ಅದು ನಾರ್ಮಲಾಗಿ ಬಂದೇ ಬರುತ್ತಲ್ಲ. ಹಾಗೆ ಪಕ್ಕದ ಏರಿಯಾದಲ್ಲಿ ಇರೋ ನನ್ನ ಫ್ರೆಂಡ್ನ ಹಾಕ್ಕೊಂಡು ಮಧು ಮೆಡಿಕಲ್ಗೆ ಹೋದೆ. ಅಲ್ಲಿ ಸ್ವಲ್ಪ ಹರಟೆ ಹೊಡಿತಾ ಇದ್ವಿ. ನೋಡಿ ಏನು ಕ್ಯಾರಿಯಾವೆ ಡ್ಯಾಶ್ ಲೆಗ್ಸ್ ಎಷ್ಟಿರುತ್ತೆ ಗೊತ್ತಿಲ್ಲಪ್ಪ, ನೋಡ್ಕೊ. ಚೆನ್ನಾಗಿದೆ. ಅದೇನು ಗೊತ್ತಿಲ್ಲ ಅಲ್ಲ, ನಮ್ಮಂಥ ಹೆಣ್ಮಕ್ಳಿಗೆ ಒಂಚೂರು ಚೆನ್ನಾಗಿ ಕಂಡ್ರೆ ಸಾಕು. ಆಹಾ, ಫೋಟೋಸು ವೀಡಿಯೋಸು ಗ್ಯಾಲ್ರಿನೇ ತುಂಬೋಗಿರುತ್ತೆ ಗುರು. ಹಂಗೆ ಆಡ್ತಿರ್ತೀವಿ. ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಇನ್ನೂ ಡಾಕ್ಟರ್ ಬಂದಿರಲಿಲ್ಲ. ಸೊ ಅಲ್ಲೇ ಕೂತ್ಕೊಂಡು ರೀತು ಜೊತೆ ಸ್ವಲ್ಪ ಹರಟೆ ಹೊಡಿತಾ ಇದ್ದೆ. ಅಂತೂ ಇಂತೂ ಟೋಕನ್ ನಂಬರ್ ಬಂದ ತಕ್ಷಣ ಹೋಗಿ ಡಾಕ್ಟ್ರಿಗೆ ತೋರಿಸಿ ಚೆಕಪ್ ಮಾಡಿಕೊಂಡು ನಾವು ಹೊರಟ್ವಿ. ಬರಬೇಕಾದ್ರೆ ರೀತು ಜೊತೆಗೆ ಬಂತು, ಬಟ್ ಹೋಗ್ಬೇಕಾದ್ರೆ ನಾನು ಒಬ್ಬಳೇ ಹೋದೆ ಅಲ್ಲ, ಎಷ್ಟು ಬೇಜಾರಾಗುತ್ತೆ. ಆನಂತರ ಮನೆಗೆ ಎಲ್ಲರೂ ಕರ್ಕೊಬಂದು ಗಣಪತಿ ಪೂಜೆ ಮಾಡಿಸಿ ನೋಡೋಣ ಸ್ವಲ್ಪ ಹಾಕೋಣ ಅಂತ ಫುಲ್ ಖುಷಿಯಾಗಿದ್ವಿ. ಅದೇನು ಮಾಡೋಣ, ತುಂಬ ಸಿಂಪಲ್ ಆಗಿತ್ತು ಗಣಪತಿ ಪೂಜೆ. ನಮ್ಮ ಏರಿಯಾ ಮಾತ್ರ ಸೆಲೆಬ್ರೇಟ್ ಮಾಡಿದ್ದು. ಹಂಗೆ ಹೋಗಿ ಅದೆಲ್ಲ ನೋಡಿ ಸ್ವಲ್ಪ ಗಣಪತಿ ಎಲ್ಲ ಪ್ರಸಾದ ತಿಂದು ಸ್ವಲ್ಪ ಎಂಜಾಯ್ ಮಾಡಿ ಮನೆಗೆ ಬಂದು ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ಸೊ ನಾವಿನ್ನೇನು ಇರುತ್ತಲ್ಲ, ನಾಳೆ ಭಾನುವಾರ ಬೇರೆ ಲೇಟಾಗಿತ್ತಳೋಣ ಅಂತ ರೆಸ್ಟ್ ಮಾಡಿದ್ವಿ. ಇದಿಷ್ಟು ಆಗಿತ್ತು ನನ್ನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು.